ಚೆನ್ನಾಗಿತ್ತಲ್ಲ, ತೆಗ್ಸಿದ್ಯಾ? ಅದನ್ನ ಸ್ಕ್ಯಾನ್ ಮಾಡಿ ಜ್ಯೋತಿಷ್ರಿಗೆ ಹೋಗಿ ತೋರಿಸ್ದೆ. ಅದನ್ನ ತೆಗಿಸ್ಬೇಡಿ, ಅದು ಲಕ್ಕಿ ಸ್ಟೋನ್ ಅನ್ಬಿಟ್ರು. ಕಿಡ್ನಿ ಸ್ಟೋನು ಲಕ್ಕಿ ಸ್ಟೋನಾ? ಸದ್ಯ ಅದನ್ನ ತೆಗೆದು ಉಂಗ್ರ ಮಾಡ್ಸಾಕೊಳ್ಳಿ ಅಂತ ಹೇಳಿಲ್ವಲ್ಲ. ಒಳ್ಳೆ ಐಡಿಯಾ. ಇದನ್ನು ನಾಳೆ ಜ್ಯೋತಿಷಿ ಹತ್ರ ಹೇಳ್ಬಿಡ್ತೀನಿ. ಸರಿನಮ್ಮ, ಬಂದ್ ವಿಷಯ ನೋಡೋಣ. ಶಿವಗೂ ನನ್ನ ಮಗಳಿಗೂ ಮದ್ವೆ ಮಾಡೋ ವಿಷಯ ಏನಾಯ್ತು? ಅಯ್ಯೋ, ಅದರ ಬಗ್ಗೆ ಮಾತಾಡ್ಬೇಕು ಅಂತಾನೆ ತಾನೆ ಅಣ್ಣ ನಿನ್ನ ಕರೆಸಿದ್ದು. ಅದು ಸರಿನೇ, ಆದ್ರೆ ಚಿಕ್ಕಮ್ಮ, ಶಿವು ಬಾರಪ್ಪ. ಪುರುಷಿಮವ. ಹಾ ಮಾವ, ಹೇಗಿದ್ದೀರಾ? ನಾನ್ ಸಕ್ಕತ್ತಾಗಿದ್ದೀನಪ್ಪ, ನೀನಾಗಿದ್ಯಾ? ಹೀಗಿದ್ದೀನಿ ನೋಡ್ ಮಾವ. ಈಗೇನ್ ಮಾಡ್ತಿದ್ಯಾ? ಕಿಚ್ಚಗಿಲಿಗ್ಲೆ ಕಾಮಿಡಿ ಮಾಡ್ತಾ ಇದ್ದೀನಿ. ಕಾಮಿಡಿ ಶೋ? ಹ್ಮ್. ನಮ್ಮ ಫ್ರೆಂಡ್ ತಂದೆ ಒಬ್ರು ಇವತ್ತು ತೀರ್ಕೊಂಡ್ಬಿಟ್ಟಿದ್ದಾರೆ. ಪಾಪ ನಾಳೆ ಮಣ್ಣು ಮಾಡ್ತಾರಂತೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕಾಮಿಡಿ ಶೋ ಕೊಟ್ಬಿಡ್ತೀಯಾ? ಪೇಮೆಂಟ್ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಕೊಡ್ತೀನಿ. ಮಾವ, ಸಾವಿನ ಮನೆಗೆ ಹೋಗ್ಬಿಟ್ಟು ಕಾಮಿಡಿ ಮಾಡಂತೀಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಯಾವ ಜೋಕ್ ಮಾಡಿ ನಾನು? ಅಳೋ ತರ ಜೋಕ್ ಮಾಡಪ್ಪ. ಚಿಕ್ಕಮ್ಮ, ಏನ್ ಮಾವ ಹಿಂಗ್ ಮಾತಾಡ್ತಾನೆ? ಆಗೋ ಕೆಲಸ ಹೇಳೋಣ. ನೋಡಿ ಶಿವು, ನಮ್ಮ ಅತ್ತಿಗೆ ಸಾಯೋವಾಗ ಮಾನಸನ ನಿಂಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನೆತ್ತಿ ಮೇಲೆ ಹೊಡ್ದು ಸತ್ಯ ತಗೊಂಡು ಸತ್ತೋದ್ಲು. ಈ ಪ್ರತಿ ರಾತ್ರಿ ನಮ್ಮ ಅಣ್ಣನ ಕನ್ಸಲ್ಲಿ ದೆವ್ವಾಗ ಬಂದು ಈ ಮಾಂಸ ಶಿವು ಮದ್ವೆ ಏನಾಯ್ತು, ಈ ಮಾಂಸ ಶಿವು ಮದ್ವೆ ಏನಾಯ್ತು ಅಂತ ಫ್ಯಾನ್ ಇಟ್ಕೊಂಡು ನೇತಾಡ್ಕೊಂಡು ಕೇಳ್ತಾ ಇರ್ತಾಳಂತೆ. ನೀನೇನಂತೀವ? ಮಾನಸನ? ಚಿಕ್ಕಮ್ಮ, ಚಿಕ್ಕಮ್ಮ, ನಾನು ಬಂದೆ. ಇವನ್ ಯಾರ ಮಗನು ಹಿಂಗವನಲ್ಲ, ಇವಳ ಯಾರ ಮಗಳು ಹಿಂಗವಳಲ್ಲ. ಶಿವು, ಐ ಲವ್ ಯು, ಐ ಲವ್ ಯು ಓನ್ಲಿ ಫಾರ್ ಯು. ಹತ್ರ ಬಾ, ನಂಗೆಲ್ಲ ಹೂವಾಗ್ತಿದೆ. ನಿನ್ ಜೊತೆ ನಾನಾ? ನೀನಿಲ್ದೆ ನಾನಾ? ಹೇ, ಕಿಕ್ ಯು ಆನ್ ಯುವರ್ ಫೇಸ್. ಮಗ ಅಯ್ಯೋ ಮಗ, ರಾತ್ರಿ ಆದ್ಮೇಲೆ ಹಗ್ಲು ನಾನೇ ನಿನ್ ಮಾವನ್ ಮಗ್ಳು. ಒಂದಾಯ್ತು ನನ್ನ ನಿನ್ನ ನೆರಳು, ಹಿಡ್ಕೊ ನನ್ ಕೈ.